ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಮಿಷಿನ್ ವರ್ಕ್ ಡಿಸೈನು ತೋರಿಸ್ತಾ ಇದ್ದೀನಿ. ನಾನು ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸಹ ವರ್ಕ್ ಸಹ ಆಗಿದೆ. ನಾನು ಫ್ರಂಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರಂಟು ಕೆಳಗಡೆ ಕ್ಯಾನ್ವಾಸ್ ಇಟ್ಕೊಂಡು ಫ್ರೇಮ್ ಹಾಕ್ಕೊಂಡಿದ್ದೀನಿ. ಫ್ರೇಮ್ ಹಾಕ್ಕೊಂಡು ಬ್ಲೌಸ್ ಪೀಸ್ ಬಂದಿದ್ದು ಪಿಂಕ್ ಪರ್ಪಲ್ ಕಲರ್ಸಿದು, ಪಿಂಕ್ ಪರ್ಪಲ್ ಕಲರು ಮತ್ತು ಇದು ಆನಂದ ಕಲರ್ ಲೈಟ್ ಕಲರ್ ಸ್ಯಾರಿ ಇದು. ಅದಕ್ಕೆ ಫಸ್ಟೇ ಒಂದು ಮಾರ್ಕ್ ಮಾಡ್ಕೊಂಡಿದ್ದೆ, ರೌಂಡ್ ಕಲರ್ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಫಸ್ಟು 1ನೇ ನಂಬರಲ್ಲಿ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ 2ನೇ ನಂಬರಲ್ಲಿ ಇಟ್ಕೊಂಡು ಅದ್ರ ಮೇಲೇ ಸ್ವಲ್ಪ ಮಂದವಾಗಿ ಬರೋ ಥರ ಹಾಕ್ಕೊಳ್ತೀನಿ. ಅದರ ಪಕ್ಕದಲ್ಲಿ ಏನು ಮಾಡ್ತೀನಿ, ಒಂದು 1/4 ಇಂಚು ಗ್ಯಾಪ್ ಇಟ್ಕೊಂಡು ನಾನು ಅದು ಸೇಮ್ ರೌಂಡ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನಾನು ಸೇಮ್ 1ನೇ ನಂಬರ್ ಇಟ್ಕೊಂಡು ಫಸ್ಟು ಸ್ಟಿಚಿಂಗ್ ಹಾಕ್ಕೊತೀನಿ. ಆಮೇಲೆ ತಿರುಗಿ 2ನೇ ನಂಬರಲ್ಲಿ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನಾನು ಹಾಕ್ಕೊಂಡು ಅದು ಸೆಂಟ್ರಲ್ಲಿ ಏನಾಗುತ್ತೆ, ಬಾಲ್ ಸ್ಟಿಚಿಂಗ್ ಬರುತ್ತೆ. ಆಮೇಲೆ ಈಗ 1.5 ನಂಬರಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಅರ್ಧ ಫ್ಲವರ್ ಬರುತ್ತೆ ಇದು. ಅರ್ಧ ಮಾರ್ಕ್ ಒಂದು ಲೈನ್ ಹಾಕ್ಕೊಂಡು 1 ಇಂಚಿಗೆ ಲೈನ್ ಹಾಕ್ಕೊಂಡು ಒಂದು ಗೆರೆ ಥರ ಒಂದು 7 ಬರ್ಕೊಳ್ತೀನಿ ನಾನು. ಅಲ್ಲಿ ಏನಾಗುತ್ತೆ, ಚಿಕ್ಕ ಚಿಕ್ಕ ಲೀಫ್ ಥರ ಬರುತ್ತೆ. ಇದು ಫುಲ್ಲು ಫ್ಲವರ್ ಬರೋಲ್ಲ, ಇದು ಅರ್ಧ ಫ್ಲವರ್ ಬರುತ್ತೆ. ಇದು ಸೀರೆ ಕಲರು ಈ ಆನಂದ ಕಲರ್ ಲೈಟ್ ಕಲರ್ ಇತ್ತು, ಅದಕ್ಕೆ ದಾರ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಸೆಂಟ್ರಲ್ಲಿ ಒಂದು ಸ್ವಲ್ಪ ರೌಂಡಾಗಿ ಗ್ಯಾಪ್ ಬರುತ್ತೆ. ಇದು ಗ್ಯಾಪ್ ಬಿಡ್ತೀನಿ ನಾನು ಇದನ್ನು. ಅದು ಏನು ಮಾಡುತ್ತೆ, ಬೇರೆ ಕಲರಲ್ಲಿ ಅದನ್ನು ಫುಲ್ ಲೋಡಿಂಗ್ ಮಾಡಬೇಕಾಗ್ತದೆ. ಈಗ ಸ್ವಲ್ಪ ವರ್ಕು ಜಾಸ್ತಿ ಮಾಡ್ತಾಯಿದ್ದೀನಿ ನಾನು, ಬ್ಲೌಸ್ ಕಮ್ಮಿ ಮಾಡ್ತಾಯಿದ್ದೀನಿ ಅಂತ ಕಸ್ಟಮರು ಹೇಳ್ತಾ ಇದ್ದಾರೆ. ಇಲ್ಲ, ಬ್ಲೌಸ್ ಮಾಡ್ತಾಯಿದ್ದೀನಿ ನಾನು, ಆದರೆ ಡಿಸೈನ್ಸು ಸ್ವಲ್ಪ ಜಾಸ್ತಿ ಯಾವುದೂ ಇಲ್ಲ ಇವಾಗ. ಮತ್ತು ನನ್ನ ಫೋನಲ್ಲಿ ಏನಾಗುತ್ತಿದೆ ಅಂದರೆ, ಈಗ ಒಂದು ವೀಡಿಯೋ ಮಾಡಿದ್ರೆ ಇನ್ನೊಂದು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಮತ್ತು ಸ್ಟೋರೇಜ್ ಕೂಡ ಜಾಸ್ತಿ ಇಲ್ಲ ನನ್ನ ಫೋನಲ್ಲಿ. ಒಂದು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕಿದ್ಮೇಲೆ ಡಿಲೀಟ್ ಮಾಡಿಬಿಡ್ಬೇಕಾಗುತ್ತೆ, ಆ ಥರ ಆಗ್ತಾಯಿದೆ ಇವಾಗ. ಇದು ಇನ್ನೊಂದು ವೀಡಿಯೋ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ ಅದು. ಅದರಿಂದ ನಾನು ಬ್ಲೌಸ್ ಸಹ ಹೊಲಿತಾ ಇದ್ದೀನಿ, ಸ್ವಲ್ಪ ಡಿಸೈನ್ಸುಗಳು. ಆದರೆ ಅದನ್ನು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ವರ್ಕ್ದೇ ಹಾಕ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನಾನು. ಬ್ಲೌಸು ಸ್ವಲ್ಪ ಜಾಸ್ತಿ ಪ್ಲೈನ್ ಇದೆ, ಡಿಸೈನ್ಸ್ ಏನು ಇಲ್ಲ. ಡಿಸೈನ್ಸ್ ಇದ್ದಾವೆ, ಆದರೆ ಜಾಸ್ತಿ ಇಲ್ಲ. ಅದಕ್ಕೆ ನಾನು ಬ್ಲೌಸುಗಳನ್ನ ಯಾವುದು ತೋರಿಸ್ತಾ ಇಲ್ಲ. ನಾನು ಆಲ್ಮೋಸ್ಟ್ ವರ್ಕ್ಗಳನ್ನೇ ತೋರಿಸ್ತಾ ಇದ್ದೀನಿ ಇವಾಗ ನಾನು. ನೋಡಿ, ಈಗ ಲೀಫು ಅರ್ಧ ಫ್ಲವರ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದು ಫ್ಲವರ್ ಬಂದು 6 ಫ್ಲವರ್ ಏನೋ ಬರುತ್ತೆ. ಇದು ಕಸ್ಟಮರು ನಮಗೆ ಡಿಸೈನ್ ತೋರಿಸಿದ್ರು, ಈ ಥರನೇ ಮಾಡಿಕೊಡಿ ಅಂತ. ನಾನು ಅವ್ರಿಗೆ ಹೇಳ್ದೆ, ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ನನಗೆ ಅಷ್ಟು ಪರ್ಫೆಕ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದೆ. ಸರಿ, ನಿಮಗೆ ಹೇಗಾಗುತ್ತೋ ಹಾಗೆ ಮಾಡಿ ಅಂತ ಅಂದರು. ಮತ್ತು ಇವರು 2 ಬ್ಲೌಸ್ ಕೊಟ್ಟಿದ್ದಾರೆ. 2 ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ವರ್ಕ್ಗೆ ಸ್ಟಿಚಿಂಗ್ ಎರಡಕ್ಕೂ ಕೊಟ್ಟಿದ್ದಾರೆ ಅವರು. ಈಗ ಒಂದು ಬ್ಲೌಸ್ ಮಾಡ್ತಾಯಿದ್ದೀನಿ, ಮತ್ತು ಇನ್ನೊಂದು ಬ್ಲೌಸ್ ಮಾಡಬೇಕು. ಈ ವಾರ ಎಲ್ಲ ಸ್ವಲ್ಪ ಓಡಾಟನೇ ಜಾಸ್ತಿ ಆಗ್ಬಿಡ್ತು. ಈ ವಾರ ಮದುವೆಗಳು ಮತ್ತು ಗುರುಪ್ರವೇಶ ಅದೆಲ್ಲ ಆಗ್ಬಿಡ್ತು. ಅದರಿಂದ ಅರ್ಧ ದಿನ ಅಂಗಡಿ ತೆಗಿಯೋದು, ಅರ್ಧ ದಿನ ಮುಚ್ಚೋದು, ಈ ಥರ ಆಗ್ಬಿಟ್ಟಿದೆ. ಅದರಲ್ಲಿ ಬರೀ ವರ್ಕ್ ಬ್ಲೌಸ್ ತೊಗೊಂಡ್ಬಿಟ್ಟಿದ್ದೆ ನಾನು. ಸ್ಟಿಚಿಂಗ್ ಆದರೆ ಏನು ಹೇಳ್ಬಿಡ್ಬೋದು ಅವರಿಗೆ. ಅವ್ರದ್ದು ಫಂಕ್ಷನ್ ಇದೆ ಅಂತೆ, ಶುಕ್ರವಾರ ಎಂಗೇಜ್ಮೆಂಟ್ ಇದೆ ಅಂತೆ ಅವ್ರದ್ದು, ರಿಲೇಷನ್ ಅವ್ರದ್ದು. ಅವ್ರು ಮಾಡಿಕೊಡಿ, ಗುರುವಾರ ಬೇಕು ನಮಗೆ ಅಂದರು. ಸರಿ, ಆಯಿತು ಮಾಡಿಕೊಡ್ತೀನಿ ಅಂತಂದೆ. ಈಗ ನೋಡಿ, ಬಾಲ್ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ನಾನು ಬೇರೆಯವ್ರಿಗೆ ಕೊಡ್ಬೋದಿತ್ತು ವರ್ಕ್ ಮಾಡೋಕ್ಕೆ, ಇಲ್ಲ ನಾನೇ ಮಾಡಬೇಕು, ಸಿಂಪಲ್ ಡಿಸೈನ್ ಇದೆ ಅಲ್ವಾ. ಮತ್ತು ಬ್ಲೌಸ್ ಒಂದಿನ ಹೊಲಿದಿದ್ರೂ ಪರವಾಗಿಲ್ಲ, ವರ್ಕ್ ಮಾಡಿ ಕೊಡೋಣ ಇವರಿಗೆ, ಅರ್ಜೆಂಟ್ ಇರೋರಿಗೆ ಮಾಡಿ ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ಬೇಗ ಹೋಗೋದು ಮಾಡೋದು, ಆ ಥರ ಮಾಡ್ತಾಯಿದ್ದೀನಿ ನಾನೀಗ. ಈಗ ನೋಡಿ, ಬಾಲ್ ಸ್ಟಿಚಿಂಗ್ ಎಲ್ಲ ಆಯ್ತಿದ್ದು. ಇವಾಗ ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀವಿ. ಥ್ರೆಡ್ಡು ಬರ್ಕೊಳ್ತಾ ಇದ್ದೀರಿ ಇವಾಗ. ಅದು ಬರ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಎಲ್ಲಿ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಒಂದು ಬಳ್ಳಿ ಆ ಕಡೆ ಬರುತ್ತೆ, ಮತ್ತು ಒಂದು ಬಳ್ಳಿ ಈ ಕಡೆ ಬರುತ್ತೆ, ಆ ಥರ. ನಾನು ಇದು ಮಾರ್ಕಿಂಗ್ ಪೆನ್ಸಿಲ್ ಇದೆ, ಇದು ಮಾರ್ಕಿಂಗ್ ಪೆನ್ಸಿಲ್ ಮಾಡ್ಕೊಳ್ತಾ ಇರೋದು. ಇದು ಒಂದು ಸತಿ ಬರ್ಕೊಂಡ್ರೆ ಅಳಿಸಿದ್ರೂ ಹೋಗಲ್ಲ. ಇದು ಇನ್ನೊಂದು ಇದೆ, ಅದು ಮಾರ್ಕರ್, ವೈಟ್ ಮಾರ್ಕರ್, ಕ್ಯಾಂಡಲ್ ಮಾರ್ಕರ್ ಅಂತ. ಅದು ಬರೆದ್ರೆ ಅಳಿಸಿ ಹೋಗುತ್ತೆ. ಇದು
ಮತ್ತು ಒಬ್ಬರು ಕಮೆಂಟ್ ಮಾಡಿದ್ರು, ನಿಮಗೆ ಯಾವ ದಾರ ಯೂಸ್ ಮಾಡ್ತೀರಾ ನೀವು ಅಂತ. ಅದು ಈಗಲ್ಲ, ಸ್ವಲ್ಪ ದಿನದ ಮುಂಚೆ ಹಾಗೆ ಮಾಡಿದರು. ಅದಕ್ಕೆ ನಾನು ಹೇಳಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ನಾನು ನಮ್ಮ ಅಂಗಡಿಯಲ್ಲೇ ಬೆಲ್ ಕಂಪ್ನಿದು ಸಿಲ್ಕ್ ದಾರ ಸೇಲ್ ಮಾಡ್ತೀನಿ ನಾನು. ಅದನ್ನೇ ಯೂಸ್ ಮಾಡ್ತೀನಿ ನಾನು. ಏನು ವರ್ಕ್ ಮಾಡೋಕ್ಕೇನು ಬೇರೆ ಕಡೆಯಿಂದ ಏನು ತೊಗೊಂಡು ಬರೋಲ್ಲ. ಮತ್ತು ಜರಿ ಥ್ರೆಡ್ಡು ಅಂಥವೆಲ್ಲ ಸೇಲ್ ಮಾಡ್ತೀನಲ್ವ ನಾನು, ಅವೇ ಎಲ್ಲ ಯೂಸ್ ಆಗುತ್ತೆ ನನಗೆ. ಈಗ ಒಂದು ಬಾಬಿನ ಕೇಸಿಗೆ ವೈಟ್ ದಾರ ತೊಗೊಳ್ಬೇಕಿತ್ತು ನಾನು. ಅದು ಓವರ್ಲಾಕ್ದು ದಾರ ತೊಗೊಂಡು ಬಂದಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಅಂಗಡಿ ಇಡ್ಬೇಕಾದ್ರೆ ದೊಡ್ಡದೊಂದು. ಅದು ಯಾರೂ ತೊಗೊಳ್ಳೇ ಇಲ್ಲ. ಇವಾಗ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಅದು ಖಾಲಿ ಆಗಿಬಿಟ್ಟಿದೆ. ಒಂದು 20,000 ಅನಿಸುತ್ತೆ ಅದು ಥ್ರೆಡ್ಡು ಮೀಟರ್, 20,000 ಮೀಟರ್ ಅನಿಸುತ್ತೆ ಇದು. ಅದನ್ನೇ ಖಾಲಿ ಮಾಡ್ತಾಯಿದ್ದೀನಿ ಇವಾಗ ನಾನು. ಅದನ್ನು ನಮ್ಮ ಹತ್ರ ಇರೋದನ್ನೇ ಖಾಲಿ ಮಾಡಬೇಕು ನಾವು. ಆಮೇಲೆ ಅದಕ್ಕೋಸ್ಕರ ನಾನೇನು ಬೇರೆ ತೊಗೊಳ್ತಾ ಇಲ್ಲ. ಫಸ್ಟು ಅಂಗಡಿಯಲ್ಲಿ ಯಾವುದಾದ್ರು ದಾರಗಳು ವೇಸ್ಟ್ ಆಗಿರುತ್ತೋ ಅವನ್ನೆಲ್ಲ ಬಾಬಿನ್ಗೆ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ ಈಗ. ಅದು ವೇಸ್ಟ್ ಏನಿಲ್ಲ ಸದ್ಯಕ್ಕೆ. ಅದನ್ನು ಯಾರೂ ತೊಗೊಳ್ತಾ ಇಲ್ಲ. ನಾನು ಅಂಗಡಿ ಓಪನ್ ಮಾಡಿದಾಗ 6 ತೊಗೊಂಡು ಬಂದಿದ್ದೆ. ಅದು 6ರಲ್ಲಿ 2 ಹೋಗಿದೆ, 4 ಹಂಗೆ ಇತ್ತು. ಸರಿ, ನಾನೇ ನನಗೂ ಬೇಕಾಗತ್ತಲ್ವ ಅಂದ್ಬಿಟ್ಟು ಯೂಸ್ ಮಾಡಿಕೊಂಡು ಖಾಲಿ ಮಾಡ್ತಾಯಿದ್ದೀನಿ. ಮೊನ್ನೆ ಮದುವೆಗೆ ಹೋಗಿದ್ದೆ, ನಮ್ಮ ಯಜಮಾನ್ರವರ ಫ್ರೆಂಡು. ಅವರೇ ಬಳೆ ಶಾಸ್ತ್ರ ಎಲ್ಲ ಮಾಡಿದರು. ಅದಕ್ಕೆ ಬಳೆಗಳೆಲ್ಲ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಬಳೆ ಇದು. ಮತ್ತು ಮೆಹಂದಿ ಶಾಸ್ತ್ರ ಕೂಡ ಮಾಡಿದರು ಅವರು. ಲೀಫು ಒಂದು ಅವರು ಡಿಸೈನಲ್ಲಿ ಚಿಕ್ಕ ಚಿಕ್ಕ ಲೀಫು, ಅದು ಬೋರ್ಡಿಯಾಗಿ ಕಾಣಿಸ್ತಾ ಇತ್ತು. ಇವಾಗ ಅದಕ್ಕೆ ನಾನು ಈ ಕಡೆ ಒಂದು 4 ಲೀಫು, ಆ ಕಡೆ ಒಂದು 4 ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಇಲ್ಲಾಂದರೆ ಒಂದು ಬೋರ್ಡಿಯಾಗಿ ಕಾಣುತ್ತಲ್ವ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ. ಇದೇ ಕಸ್ಟಮರ್ ಇನ್ನೂ ಒಂದು ಡಿಸೈನ್ಸ್ ಕಳಿಸಿದ್ದಾರೆ. ಅದು ನೆಕ್ಸ್ಟು ವೀಡಿಯೋ ಮಾಡಿ ಹಾಕ್ತೀನಿ ನಾನು, ಅದು ಯಾವ ಥರ ಮಾಡಿದೆ ಅಂತ. ನೋಡಿ, ಈಗ ಲೀಫ್ ಬರ್ತಾಯಿದೆ, ಲೀಫ್ ಹಾಕ್ತಾಯಿದ್ದೀನಿ. ಆದಷ್ಟು ನಾವೇ ಹಾಕೋಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ಬೇರೆಯವ್ರಿಗೆ ಅಕಸ್ಮಾತ್ ನಾವು ಇವಾಗ ಬೇರೆಯವ್ರು ಇದ್ದಾರೆ ವರ್ಕ್ ಮಾಡೋರು ಅಂತ ತೀರಾ ಜಾಸ್ತಿ ಹೆವಿ ಗ್ರ್ಯಾಂಡ್ ಆದರೆ ನಾನು ಬೇರೆಯವ್ರಿಗೆ ಕೊಟ್ಟು ಮಾಡಿಸ್ತೀನಿ. ಇದು ಸ್ವಲ್ಪ ಸಿಂಪಲ್ಲೇ ಇತ್ತಲ್ವ ಅಂದ್ಬಿಟ್ಟು ಇದು ನಾನೇ ಮಾಡ್ತೀನಿ ಅಂತ ಇಸ್ಕೊಂಡಿದ್ದೀನಿ. ಇದು ಟೈಮ್ ಬೇರೆ ಎಲ್ಲ, ಒಂದಿನದಲ್ಲಿ 2 ಬ್ಲೌಸ್ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡಬೇಕು. ಅದಕ್ಕೆ ಫಸ್ಟು ವರ್ಕ್ ಮಾಡ್ಕೊಂಡು ಬಿಡೋಣ, ಆಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ. ಈಗ ಎಲ್ಲಾದರೂ ನಾವು ಹೊರಗಡೆ ಹೋಗ್ಬೇಕಂದ್ರೆ ಹೋಗಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಾನು. ನೋಡಿ, ಇನ್ನೊಂದು ಸ್ವಲ್ಪ ಇದೆ, ಇದು ಫಿನಿಶ್ ಆಗುತ್ತೆ. ಇದು ಕಾಪರ್ ಜರಿ ಥ್ರೆಡ್ಡಲ್ಲಿ ಲೈಟ್ ಕಾಪರ್ ಕಲರ್ ಜರಿ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. ಈ ಸೀರೆಯೇನು ಸ್ವಲ್ಪ ಲೈಟ್ ಕಲರ್ ಕಾಪರ್ ಕಲರಲ್ಲಿತ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬಂದಿದೆ ವೀಡಿಯೋಸು. ನಾನು ಈ ಥರ ವರ್ಕ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಾನು ಇದಕ್ಕೆ ಯಾವ ಪ್ರೈಸ್ ತೊಗೊಳ್ತೀನಿ ಅಂತ ಕಮೆಂಟ್ ಮಾಡಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.